ಪೋಸ್ಟೀರಿಯರ್ ಅಂದರೆ ಹಿಂಭಾಗ. ಸೊ ಈ ಹಿಂಭಾಗದಲ್ಲಿ ನಾವು ನೋಡಿದ್ರೆ ನಮಗೆ ಇಲ್ಲಿ ಒಂದು ಸಣ್ಣದೊಂದು ಗ್ಯಾಪ್ ಸಿಗ್ತದೆ. ಸಣ್ಣದೊಂದು ಗ್ಯಾಪ್ ಇದೆ, ಕಾಣುತ್ತಾ? ಎಲ್ಲ ಕ್ಯಾಮ್ರಾದಲ್ಲಿ ಬಿಸಿ ಆದರೆ ನೀವು ಕಲಿಯೋದಿಲ್ಲ. ಕಾಣುತ್ತಾ? ಕಾಣುತ್ತಾ? ಆ ಗ್ಯಾಪನ್ನು ಫೈಂಡ್ ಔಟ್ ಮಾಡಿ ಒಂದು ಶಾರ್ಪ್ ಎಡ್ಜಿರುವಂಥದ್ದನ್ನು ಟೂಲ್ನ ಇದಕ್ಕೆ ಇನ್ಸರ್ಟ್ ಮಾಡಿಬಿಟ್ಟು ನಾವು ಈ ಕಡೆ ಮೂವ್ ಮಾಡ್ಕೊಂಡು ಬರಬೇಕು. ಸೆಂಟ್ರಿಗೆ ಬಂದ್ಬಿಟ್ಟು ನಾವೇನು ಮಾಡಬೇಕು, ಸ್ವಲ್ಪ ಟ್ವಿಸ್ಟ್ ಮಾಡಿದಾಗ ಇಲ್ಲಿ ಇದಾಗುತ್ತೆ, ಸ್ವಲ್ಪ ಗ್ಯಾಪ್ ಆಗುತ್ತೆ. ಆಮೇಲೆ ನೋಸ್ ಪ್ಲೇಯರನ್ನು ಮಲಗಿಸಿ ಇಟ್ಬಿಟ್ಟು ಆಮೇಲೆ ಈ ಕಡೆಗೆ ಈ ಥರ ಮಾಡ್ಕೊಂಡು ಇದನ್ನು ತೆಗೆದುಬಿಟ್ರೆ ಆಯಿತಾ. ನಂತರ ಇದನ್ನು ಪ್ರೆಸ್ ಮಾಡಿದ್ರೆ ನೋಸ್ ಪ್ಲೇಯರಿಂದ ಇದು ಅಗಲ ಆಗುತ್ತೆ, ಆಯಿತಾ. ನಿಧಾನಕ್ಕೆ ಸ್ಲೋಲಾಗಿ ಪ್ರೆಷರ್ ಅಪ್ಲೈ ಮಾಡಿ ನಾವು ಪೆಗ್ಗನ್ನು ಸೆಂಟ್ರಿಂದ ಹಾಕ್ಕೊಂಡು ಸೈಡಿಗೆ ತರಬೇಕು, ಆಯಿತಾ. ಓಕೆ, ಮಸಲ್ಸ್ಗೇನು ಎಫೆಕ್ಟ್ ಆಗಲ್ಲ ಸರ್ ಇದ್ರ ಈಗ ಮಾಡೋ ಥರ? ಏನಾಗುತ್ತೆ, ಏನು ಡ್ಯಾಮೇಜ್ ಆಗೋದು? ಡ್ಯಾಮೇಜ್ ಆಗದಂಗೆ ನೀವು ಮಾಡಬೇಕು ಅಲ್ವಾ? ಡ್ಯಾಮೇಜ್ ಆಗದಂಗೆ ಮಾಡಬೇಕು, ಆಯಿತಾ. ಇಲ್ಲಿ ನಾನು ಬರೀ ಈ ಎಡ್ಜಲ್ಲಿ ಮಾತ್ರ ಅದನ್ನು ಮುಟ್ಟಿದ್ದೀನಿ. ಮಸಲ್ಸ್ಗೆ ಈ ಶೆಲ್ಲು ಡ್ಯಾಮೇಜ್ ಆಗಬಾರ್ದು. ಶೆಲ್ಲು ಡ್ಯಾಮೇಜ್ ಆದಾಗ ಆ ಟಿಶ್ಯೂಗೆ ಅದು ಟಚ್ ಆಗುತ್ತೆ, ಆಯಿತಾ. ಡ್ಯಾಮೇಜ್ ಮಾಡಬೇಡಿ. ನಿಧಾನಕ್ಕೆ ಎಲ್ಲ ಒಂದು ಆ್ಯಕ್ಷನ್ಗಳು ನಿಧಾನಕ್ಕೆ ಮಾಡಿ, ಆಯಿತಾ. ಈ ಒಂದು ಸಮಯದಲ್ಲಿ ನಿಮ್ಮ ಆ್ಯಕ್ಷನ್ನು ನಿಧಾನಕ್ಕೆ ಇರಬೇಕು ನೋಡಿ. ಪ್ರತಿಯೊಂದು ಇದು ಇವಾಗ ನಮಗೆ ಇನ್ಸೈಡು ಮ್ಯಾಂಟಲ್ ಟಿಶ್ಯೂನ ನೋಡಲಿಕ್ಕೆ ಸಾಧ್ಯ ಇದೆ. ಮ್ಯಾಂಟಲ್ ಟಿಶ್ಯೂ ಇದಕ್ಕೆ ಅಂಟ್ಕೊಂಡಿದೆ, ಶೆಲ್ಗೆ ಅಂಟ್ಕೊಂಡಿದೆ, ಕಾಣುತ್ತಾ? ಕಾಣಿಸುತ್ತೆ ಸರ್. ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳಿ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಸರಿಯಾಗಿ ಹೆಂಗೆ ಹೋಗ್ತದೆ, ಕಾಣುತ್ತಾ? This is the mental tissue. So mental tissue, it is attached to the shell. Okay. Slowly you have to separate the mental tissue. ಸರ್ ಅದು ನೀವು ಇದು ಹೇಳಿದ್ರಲ್ಲ, ಇದು ತೆಗಿಯೋಕ್ಕಿಂತ ಮುಂಚೆ ನಾವು ಅದಕ್ಕೆ ಮದ್ದು ಕೊಡೋ ಅದು ಮದ್ದು ಕೊಟ್ಟಿಯೇ ತಂದಿರೋವಂಥದ್ದು. ಅದು ಎಲ್ಲಿ ಈಗ ಆಚೆ ಕಡೆ ಅಲ್ಲಿ ಅದನ್ನ ಮಾಡ್ತು, ಇವಾಗ ಮಾಡ್ಬಿಟ್ಟು ಇಲ್ಲಿ ತಂದಿದ್ದು. ಹೆಂಗ್ ಮಾಡೋದು ಸರ್ ಅದು ಮದ್ದು ಕೊಡೋದು? ಇವಾಗ ನಾನು ಹೇಳಿದ್ದಲ್ವಾ, ನಾನು ಹೇಳಿದ್ದನ್ನು ಕೇಳಿದ್ರಾ? ಒಳಗಡೆ. ಓಕೆ ಸರ್, ಆಯ್ತು. ಅಲ್ಲ ಈಗ ನಾನು ಇದನ್ನ ಹೇಳಿದೆ, ಪ್ರೀ ಇಂಪ್ಲಾಂಟೇಷನ್ ಹೇಳಿದೆ, ಕೇಳಿದ್ರಾ? ಏನು ಹೇಳಿದೆ? ಅದನ್ನ ತಂದ್ಬಿಟ್ಟು ಅದನ್ನ ಇದೇನು ಸರ್ ಮುತ್ತು ಸೇರಿಸೋಕ್ಕಿಂತ ಬಿಫೋರ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಕೆಟಲ್ಲಿ ನೀರು ತೊಗೋಬೇಕು. 3 ರಿಂದ 4 ಲೀಟ್ರು ನೀರನ್ನು ತೊಗೋಬೇಕು. ತೊಗೊಂಡು ಈ ಕ್ಲವ್ ಆಯಿಲ್ ಸಿಗುತ್ತೆ, ಅದನ್ನು ತಂದು ಲವಂಗದ ಎಣ್ಣೆ ಅಂತ ಹೇಳ್ತೀವಿ, ಒಂದು ಅರ್ಧ ಬಾಟ್ಲು, ಅದು ಒಂದು ಸಣ್ಣ ಬಾಟಲ್ ಬರ್ತದೆ, ಅರ್ಧ ಬಾಟಲಷ್ಟು ಇದಕ್ಕೆ ನೀರಿಗೆ ಹಾಕೋದು. ನೀರಿಗೆ ಹಾಕಿతే ಸುಮಾರು ಒಂದು 50ರಿಂದ 3 ರಿಂದ 4 ಸರಿಯಾಗಿ ಕೇಳ್ರಪ್ಪ, ನಾನು 3ನೇ ಸರಿ ಹೇಳ್ತಾ ಇದ್ದೀನಿ. 3 ರಿಂದ 4 ಲೀಟ್ರು ಒಂದು ಬಕೆಟಲ್ಲಿ ನೀರು ತಗೊಂಡ್ರೆ ಆಯಿತು. ಈಗ ಕ್ಲವ್ ಆಯಿಲ್ ತಗೊಳ್ಳೋದು, ಚಿಕ್ಕ ಬಾಟಲ್ ಬರ್ತದೆ, ಅದರಲ್ಲಿ ಅರ್ಧ ಭಾಗದಷ್ಟು ಕ್ಲವ್ ಆಯಿಲನ್ನು ಅದಕ್ಕೆ ಹಾಕೋದು, ಆಯಿತಾ. ಹಾಕಿದ್ಮೇಲೆ ಒಂದು 50ರಿಂದ 60 ಮಸಲ್ಸನ್ನು ಅದಕ್ಕೆ ತಂದು ಬಿಡೋದು. ಬಿಟ್ಟು 15 ನಿಮಿಷ ಅದನ್ನು ಹಾಗೆಯೇ ಟ್ರೀಟ್ ಮಾಡೋದು, ಆಯಿತಾ. ಗೊತ್ತಾಯ್ತಾ? ಹಾಂ, ನೀವು ಗಮನ, ನಾನು ಅಟೆನ್ಷನ್ ಅಂತಂದಕ್ಕೆ ಟಕ್ ಅಂತ ನಿಮ್ಮ ಕಿವಿಗಳು ನನ್ನ ಕಡೆಗೆ ಬಂದುಬಿಡ್ಬೇಕು. ಇಲ್ಲ, ನೀವೇನು ಮಾಡ್ತೀವಿ, ಏನೋ ಮಾಡ್ತಾ ಇದ್ದಾಗ ಅದನ್ನೇ ಮುಂದುವರಿಸ್ತಾ ಇರ್ತೀರಾ. ಏನೋ ಅರ್ಧಂಬರ್ಧ ಕೇಳಿಸ್ಕೊಳ್ಳೋಣ, ಕಿವಿ ಅಲ್ಲಿ ಕೇಳ್ತಾ ಇರ್ತದೆ, ಇಲ್ಲಿ ಕೆಲಸ ಮಾಡೋಣ ಅಂತ ಎರಡೂ ಮಾಡ್ತಾ ಇರ್ತೀರಾ, ಎರಡೂ ಹಾಳಾಯ್ತು. ಗೊತ್ತಾಯ್ತಾ? 5 ನಿಮಿಷ ನನಗೆ ಟೈಮ್ ಕೊಡಿ ಅಂತ ನಾನು ಕೇಳಿದೆ, ಇಮಿಡಿಯೇಟಾಗಿ ಟಕ್ ಅಂತ ಈ ಕಡೆ ಬಂದುಬಿಡ್ಬೇಕು. ಆ ಕೆಲಸ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು, 5 ನಿಮಿಷ ಆದಮೇಲೆ ಕಂಟಿನ್ಯೂ ಮಾಡ್ಬೋದಲ್ವಾ. ಸೊ ಇಲ್ಲಿ ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಇದಕ್ಕೆ ಆಗಲೇ ನಾರ್ಕೋಟೈಸ್ ಮಾಡಿ ಸಮಯ ಆಗಿದೆ. ಸೊ ಇಲ್ಲಿ ಮ್ಯಾಂಟಲ್ ಟಿಶ್ಯೂ ಇದಕ್ಕೆ ಅಂಟ್ಕೊಂಡಿದೆ, ಶೆಲ್ಗೆ ಅಂಟ್ಕೊಂಡಿದೆ. ನಾವು ಇದನ್ನು ಸ್ಲೋಲಿಯಾಗಿ, ಒಂದು ಜಾಸ್ತಿ ಶಾರ್ಪ್ ಇರಬಾರ್ದು. ಸರ್ ಈ ಸೈಡ್ ಆ ಸೈಡ್ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಏನಲ್ಲಿ ನಾವು 2 ಸೈಡ್ ಮಾಡಬೇಕಾ? ಸೊ ಇಲ್ಲಿ ಮ್ಯಾಂಟಲ್ ಟಿಶ್ಯೂವನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆಯಾ? ಹಾಂ, ಕಾಣ್ತಾ ಇದೆಯಾ? ಈಗ ನಾನು ಒಂದು ಇಮೇಜನ್ನು ಇವಾಗ ತಗೊಂಡು
ಸೊ ಈ ರೀತಿ ಇಮೇಜಿನ ಮುಖ ಈ ಕಡೆ ಮ್ಯಾಂಟಲ್ ಟಿಶ್ಯೂ ಕಡೆಗೆ ಬರಬೇಕು. ಇಲ್ಲಿ ಸೇರಿಸ್ತಾ ಇದ್ದೀವಿ, ಕಾಣ್ತದ ಎಲ್ಲರೂ ನೋಡಿ. ಮ್ಯಾಂಟಲ್ ಟಿಶ್ಯೂ ಮತ್ತು ಈ ಕಪ್ಪೆ ಚಿಪ್ಪಿನ ನಡುವೆ ಕುಳಿ ಇದೆ, ಕುಳಿಗೆ ನಾನು ಸೇರಿಸಿದ್ದೀನಿ. ಕಾಣುತ್ತಾ? ಎಲ್ಲರೂ ಕಾಣುತ್ತಾ? ಎಲ್ಲರೂ ನೋಡಿ, ನಿಮಗೆ ಕಾಣುತ್ತಾ? ಇಲ್ಲಿ ಇಮೇಜಸ್ಸು ಇಲ್ಲಿ ನಾನು ಕ್ಯಾವಿಟಿಗೆ ಇಟ್ಟಿದ್ದೀನಿ, ನಿಮಗೆ ಕಾಣುತ್ತಾ? ನೋಡಿದ್ರಾ? ಹಾಂ, ಈಗ ನಂತರ ಇದನ್ನು ತೆಗೆದುಬಿಡಬೇಕು. ಇದನ್ನು ತೆಗೆದುಬಿಟ್ಟು ಸ್ಲೋಲಿಯಾಗಿ ಬೇಕಾದರೆ ಅದಿನ್ನೂ ಪೊಸಿಷನಿಂಗ್ ಸರಿಯಾಗಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಪುಷ್ ಮಾಡಿ ರೈಟ್ ಪೊಸಿಷನ್ಗೆ, ಅಂದರೆ ಈ ಸೆಂಟರ್ ಪೊಸಿಷನ್ಗೆ ತಂದು ಬಿಟ್ಟುಬಿಡಬೇಕು. ಸೊ ಇಲ್ಲಿ ಈ ರೀತಿ ಆದ ನಂತರ ನಾವೇನು ಮಾಡಬೇಕು, ಈ ಮ್ಯಾಂಟಲ್ ಟಿಶ್ಯೂವನ್ನು ಮಾಮೂಲಿ ಪೊಸಿಷನ್ಗೆ ತಂದುಬಿಟ್ಟು ಸಣ್ಣದಾಗಿ ಸವರ್ಬಿಟ್ರೆ ನೋಡಿ ಮಾಮೂಲಿ ಪೊಸಿಷನ್ಗೆ ಬಂತು. ಆಯಿತಾ? ಈ ರೀತಿ ನಾವು ಈಗ ಇದು ರೈಟ್ ಸೈಡ್ಗೆ ಮಾಡಿದ್ವು, ಈಗ ಲೆಫ್ಟ್ ಸೈಡ್ಗೆ ಆಪೋಸಿಟ್ ಸೈಡ್ಗೆ ಒಂದು ಮಾಡಬೇಕು. ಇಲ್ಲಿ ನೋಡಿ, ನೀವು ಮ್ಯಾಂಟಲ್ ಟಿಶ್ಯೂ ನೋಡ್ತಾ ಇದ್ದೀರಾ, ಇಲ್ಲಿ ಎಡ್ಜಲ್ಲಿ ಸ್ವಲ್ಪ ದಪ್ಪ ಪೋರ್ಷನ್ ಕಾಣ್ತಾ ಇದೆ. ಆಯಿತಾ? ನೆಕ್ಸ್ಟು ಅದು ಆಪ್ರೇಷನ್ಗೆ ಅದು ಇಂಪಾರ್ಟೆಂಟು, ಇನ್ನೊಂದು ಮೆಥಡಿಗೆ ಅದು ಇಂಪಾರ್ಟೆಂಟು. ಇದು ನೋಡ್ಕೊಂಡಿರಿ. ಈಗ ಇಲ್ಲಿಯೂ ಕೂಡ ನಾನು ಸ್ಲೋಲಿಯಾಗಿ ವಿತೌಟ್ ಡ್ಯಾಮೇಜಿಂಗ್ ದಿ ಮ್ಯಾಂಟಲ್ ಟಿಶ್ಯೂ ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಮಾಡಬೇಕು, ನಿಧಾನಕ್ಕೆ ಬಿಡಿಸ್ಬೇಕು. ಆಯಿತಾ? ಕಾಣ್ತಾ ಇದೆಯಾ? ಹಾಂ, ಬಿಡಿಸ್ತಾ ಇದ್ದೀನಿ, ಕಾಣ್ತಾ ಇದೆಯಾ? ಈಗ ಕ್ಯಾವಿಟಿ ನಮಗೆ ಕಾಣ್ತಾ ಇದೆ. ಇದಕ್ಕೆ ಇನ್ನೊಂದು ಇಮೇಜನ್ನು ತಗೋಬೇಕು. ಯಾವಾಗಲೂ ನಾವು ಗಮನ ಇಟ್ಟು ನಾವು ಇಮೇಜ್ ಫೇಸು ಮ್ಯಾಂಟಲ್ ಟಿಶ್ಯೂ ಕಡೆಗೆ ಬರಬೇಕು. ಟಿಶ್ಯೂ ಮೇಲ್ಗಡೆ ಟಿಶ್ಯೂ ಕಡೆಗೆ ಫೇಸ್ ಬರಬೇಕು. ಸೊ ಉಲ್ಟಾ ನಾನು ಹೇಳ್ತಾ ಇರೋದು, ಉಲ್ಟಾ ಇಡಬೇಕಾ? ನೋಡಿ, ಕಾಲುಗಳ ಮೇಲೆ ಬರಬೇಕು. ಕಾಲುಗಳೆಲ್ಲ ಸ್ವಾಮೀಜಿ, ಸ್ವಾಮೀಜಿ ತಲೆನಾ? ನೀವು ಫೇಸ್ ಅಂತಂದ್ರೆ ಟಾಪ್ ಫೇಸಿಂಗ್ ಇಮೇಜಿನ ಮುಖ, ಇಮೇಜಿನ ಮುಖ ಕೆಳಗಡೆ ಹೋಗ್ಬೇಕು ತಾನೆ? ಮಜಲ್ ಕಡೆ ನೀವು ನಿಮ್ಮ ಇದ್ರ ಪ್ರಕಾರ ಏನಂತ ತಿಳ್ಕೊಂಡ್ರಿ? ಬೇಸ್ ಅಲ್ಲಿ ಈಗ ಒಂದು ಇಮೇಜ್ ಅಂತಂದ್ರೆ ಅದ್ರದ್ದು ಮುಖ ಈ ಕಡೆಗೆ ಬರಬೇಕು ಅಂತ. ಟಾಪ್ ಫೇಸಿಂಗ್. ಈಗ ಕುಡಿ ಇಮೇಜ್ ಅಂತಂದ್ರೆ ಇಲ್ಲಿ ಇದು ಹಿಂಭಾಗ, ಇದು ಇಮೇಜ್ನ ಹಿಂಭಾಗ, ಇದು ಅದರ ಮುಖ, ಇದು ಮುಖ. ಆಯ್ತಾ? ಈ ಮುಖ ಈ ಮ್ಯಾಂಟಲ್ ಟಿಶ್ಯೂ ಕಡೆಗೆ ಬರಬೇಕು ಅಂತ ಅರ್ಥ. ನಾನು ಅನ್ಕೊಂಡೆ ಇಮೇಜಲ್ಲಿ ಇರೋದು ಕಾಲು ಕೈ. ನೀವು ಇನ್ನೂ ತುಂಬ ಡೀಪಾಗಿ ಹೋಗ್ತೀರಾ ನೀವು. ಕ್ಲೋಸ್ ಆಗುತ್ತೆ ಆಗುತ್ತೆ ನೋಡಿ, ಈಗ ಸ್ಲೋಲಿಯಾಗಿ ಅದನ್ನು ವಾಪಸ್ ತಂದು ಅದೇ ಇದಕ್ಕೆ ಪೊಸಿಷನ್ಗೆ ತಂದು ಲೈಟಾಗಿ ಸವರಬೇಕು. ಇಲ್ಲೇನು ಗೊತ್ತಾ, ನಮ್ಮ ಫೋರ್ಸು ಇಲ್ಲಿ ಬೇಕಾಗಿಲ್ಲ, ಲೈಟಾಗಿ ಸುಮ್ಮನೆ ತಂದು ಅಲ್ಲಿಗೆ ಆ ಪೊಸಿಷನ್ಗೆ ಬಿಟ್ಬಿಟ್ರೆ ಆಯಿತು. ನೋಡಿ, ಈಗ ಇದಾಯಿತು. ಈಗ ಪೊಸಿಷನ್ನು ನಿಮಗೆ ಜಾಸ್ತಿ ಮುಂದೆನೇ ಆಯಿತು ಅಂತ ಅನ್ಸಿದ್ರೆ ಬೇಕಾದರೆ ಒಂದು ಚೂರು ಹಿಂದಕ್ಕೆ ಬೇಕಾದ್ರೆ ತಳ್ಬೋದು, ತಳ್ಬಿಟ್ಟಿರ್ತಾನೆ. ಬರೀ ಇಷ್ಟೇ, ಏನೋ ಕದರ್ ಟಚ್ ಅಷ್ಟೇ. ಮಾಮೂಲಿ ಪೊಸಿಷನ್ ತಂದು ಇದನ್ನು ನಿಧಾನಕ್ಕೆ ಇದನ್ನು ತೆಗೆದು ಬಿಡಬೇಕು. ಹಿಂದಕ್ಕೆ ಹೇಳಿದ್ರೆ ಅದು ಜಾರ್ಖಂಡೇ ಬಂದ್ಬಿಡುತ್ತೆ. ಸೊ ಇದು ನಾವೇನು ಪ್ರೆಸ್ ಮಾಡೋದು ಬೇಡ, ನಿಧಾನಕ್ಕೆ ಅದೇ ಕ್ಲೋಸ್ ಆಗುತ್ತೆ. ಆಯಿತಾ? ಅದು ಕಡಿಮೆ ಆಯ್ತಾ ಅದು ಕ್ಲೋಸ್ ಆಗುತ್ತೆ. ಸೊ ಈ ಥರ ಆದಮೇಲೆ ನಾವು ಇಲ್ಲಿ ಲೇಬಲಿಂಗ್ ಮಾಡಬೇಕಾಗ್ತದೆ. ಲೇಬಲಿಂಗ್ ನಾವು ಆದಷ್ಟು ಇಲ್ಲಿ ಜಾಸ್ತಿ ಬರೆಯೋದನ್ನು ಕಡಿಮೆ ಮಾಡಬೇಕು, ಶಾರ್ಟ್ ಕೋಡಲ್ಲಿ ಅದನ್ನು ಇಂಡಿಕೇಟ್ ಮಾಡಬೇಕು. ಈಗ ಮ್ಯಾಂಟಲ್ ಕ್ಯಾವಿಟಿ ಇಂಪ್ಲಾಂಟೇಷನ್ ಆಗಿರೋದ್ರಿಂದ ಶಾರ್ಟಾಗಿ MC ಅಂತ ಇದನ್ನು ಕೋಡ್ ಕೊಡುವ. ಮತ್ತು ಮಂತ್ ಆಫ್ ಇಂಪ್ಲಾಂಟೇಷನು ಇದು 8/24 ಅಂತಂದರೆ ಈ ವರ್ಷ 8ನೇ ತಿಂಗಳಲ್ಲಿ ಅದು ಇಂಪ್ಲಾಂಟೇಷನ್ ಆಗಿದೆ ಅಂತ ಒಂದು ಅರ್ಥ ಕೊಡುತ್ತೆ. ಇದನ್ನು ಈ ಕೋಡನ್ನು ನಾವು ನಮ್ಮ ಫಾರ್ಮ್ಯಾಟ್ ಇದೆ, ಫಾರ್ಮ್ಯಾಟ್ ಫಾರ್ ಇಂಪ್ಲಾಂಟೇಷನ್ ನ್ಯೂಕ್ಲಿಯೈ ಅಂತ ಇದೆ, ಅದನ್ನು ಉಪಯೋಗಿಸ್ಕೊಂಡಿದ್ದೇನೆ. ಅದರಲ್ಲಿ ಎಲ್ಲ ಈ ಕೋಡನ್ನು ಬರ್ಕೋಬೇಕು, ಡೇಟ್ ಆಫ್ ಇಂಪ್ಲಾಂಟೇಷನ್ನು ಮತ್ತು ಅದರ ಡಿಸ್ಕ್ರಿಪ್ಷನ್ನು ಬರ್ಕೊಂಡು ಅದರ್ ಡೀಟೇಲ್ಸು ಕೂಡ ಫಿಲ್ ಮಾಡಿ ನಮ್ಮ ರೆಕಾರ್ಡಲ್ಲಿ ಇಟ್ಕೋಬೇಕು, ಫೈಲಲ್ಲಿ. ಮತ್ತು ನಾವು ಆಫ್ಟರ್ ಸಮ್ ಟೈಮ್ ಅದನ್ನು ರೆಫರ್ ಮಾಡೋದು, ನಮಗೆ ಯಾವಾಗ ಹಾರ್ವೆಸ್ಟಿಂಗ್ ಟೈಮು ಡಿಸೈಡ್ ಮಾಡ್ಕೊಳೋದು.
ಇದಕ್ಕೆ 8ರಿಂದ 9 ತಿಂಗಳು ನಾವು ಸಾಕಣೆ ಮಾಡಬೇಕು ಅಂತ ಅಂದಾಗ ಅಷ್ಟನ್ನು ಟೈಮ್ ಆದ ತಕ್ಷಣವೇ ನಾವು ಹಾರ್ವೆಸ್ಟಿಗೆ ಹೋಗಬೇಕು. ಸೊ ಈ ರೀತಿ ಮಾಡಬೇಕು. ಸೊ ಇದಕ್ಕೆ ಲೇಬ್ಲಿಂಗ್ ಮಾಡಲಿಕ್ಕೆ ನನ್ನ ಹತ್ರ ಇವಾಗ ಇದನ್ನು ಕೊಡ್ತೀನಿ, ಎನ್ಗ್ರೇವರ್ ಕೊಡ್ತೀನಿ, ಅದನ್ನು ನೆಕ್ಸ್ಟ್ ಮಾಡಿವ್ರಿ. ಆಯಿತಾ? ಈಗ ಹೋಗಿ ನಿಮ್ಮ ಸೀಟ್ಗೆ ಏನು ಹೇಳಿ ಎರಡೇ ಒಂದೊಂದು ಸೈಡು ಇಲ್ಲ ಈಗ ನಾನು ಏನು ಮಾಡಿದೆ, ನೀವೇನು ನೋಡ್ತಿದ್ರಿ? ಅಲ್ಲ ಅವ್ರು ಆಗ್ಲೇನೆ ಹೇಳಿದ್ರು